ನಮಸ್ಕಾರ. ನಾನೀಗ ಶಿಡ್ಲಘಟ್ಟ ತಾಲೂಕು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ, ಕಸಬಾ ಹೋಬಳಿಯ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಈ ಶಾಸನಗಳು ಅಧ್ಯಯನ ಮತ್ತು ಅದನ್ನು ರೆಕಾರ್ಡ್ ಮಾಡೋದಕ್ಕೋಸ್ಕರ ಪುರಾತತ್ವ ಇಲಾಖೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದಾಗ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ 2 ಶಾಸನಗಳು ಪ್ರಕಟ ಆಗಿತ್ತು. ಅದನ್ನು ಅಧ್ಯಯನ ಮಾಡಿದೆ. ಅದರಲ್ಲಿ ಒಂದು ಅದ್ಭುತ ಏನು ಅಂತಂದರೆ, ಆ ಹಿಂದೆ ರೆಕಾರ್ಡ್ ಆಗಿರೋದ್ರಲ್ಲಿ ಆ ಗ್ರಾಮದ ಹೆಸರು ಇರಲಿಲ್ಲ. ನಾನಿವತ್ತು ಓದಿದಾಗ ತಿಪ್ಪೇನಹಳ್ಳಿ ಅನ್ನೋದು ಸ್ಪಷ್ಟವಾಗಿ ಇದೆ. ಅದರ ಬಗ್ಗೆ ಅಧ್ಯಯನ ಎಲ್ಲ ಮಾಡಿಕೊಂಡಾಗ ಇಲ್ಲಿ ಒಂದು ವೀರಗಲ್ಲುಗಳಿದೆ ಅಂತ ಹೇಳಿದ್ರು. ಈಗ ಅದೇ ಗ್ರಾಮದ ಎಲ್ಲೆಗೆ ಬಂದಿದ್ದೀವಿ. ಇಲ್ಲಿ 4 ವೀರಗಲ್ಲುಗಳಿದೆ. ಇದು ಗಂಗರ ಕಾಲಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನನ್ನ ಅಧ್ಯಯನದಿಂದ ಇದನ್ನು ದೃಢೀಪಡಿಸ್ತೀನಿ ನಾನು. ಏನು ಈ 4 ವೀರಗಲ್ಲುಗಳು? ಈ ಗ್ರಾಮ ಇನ್ನು ಇದನ್ನು ಸ್ವಲ್ಪ ಅಧ್ಯಯನ ಮಾಡೋ ಅವಶ್ಯಕತೆ ಇದೆ. ಇದನ್ನು ನಿಧಾನಕ್ಕೆ ನಾನು ಅಧ್ಯಯನ ಮಾಡ್ತೀನಿ. ಮೇಲ್ನೋಟಕ್ಕೆ ಇವುಗಳ ಬಗ್ಗೆ ನಾನು ಹೇಳಬೇಕಾದ್ರೆ ಇಲ್ಲಿ 4 ವೀರಗಲ್ಲುಗಳಿದೆ. ಬಹುಶಃ ವೈರಿಗಳು ಈ ಗ್ರಾಮದಲ್ಲಿ ಬಂದು ಈ ಗ್ರಾಮನ ಒಂದು ನಾಶ ಮಾಡಬೇಕು ಅನ್ನೋ ಪ್ರಯತ್ನಗಳು ಮಾಡಿದ್ದಾರೆ. ಆಗ ಈ ಗ್ರಾಮದ 4 ಜನ ವೀರರು ಹೋರಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ. ಆ ವೀರರಿಗೋಸ್ಕರ ಜ್ಞಾಪಕಾರ್ಥವಾಗಿ ಇಲ್ಲಿ ವೀರಗಲ್ಲುಗಳನ್ನ ಹಾಕಿದ್ದಾರೆ. ಇದರಲ್ಲಿ ಶಾಸನ ಕೂಡ ಇದೆ. ಇದು ಸ್ವಲ್ಪ ನಿಧಾನಕ್ಕೆ ನಾನು ಅಧ್ಯಯನ ಮಾಡಬೇಕಾಗುತ್ತೆ. ಮೊದಲನೆಯದು ಇದು ತುರುಗೋಳು ವೀರಗಲ್ಲು. ಇದರಲ್ಲಿ ವೀರ ಈ ಗ್ರಾಮಕ್ಕೆ ಬಂದು ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗಬೇಕಾದ್ರೆ ಈ ವೀರ ಹೋಗಿ ಅವರ ವಿರುದ್ಧ ಹೋರಾಡಿ ಹಸುಗಳನ್ನ ವಾಪಸ್ ತಂದಿದ್ದಾನೆ. ಮತ್ತು ಆತ ಕೂಡ ಇಲ್ಲಿ ಸತ್ತಿದ್ದಾನೆ. ಆತನಿಗೆ ಗೌರವ ತೋರಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇದೇ ಕೆಲಸನ ಹಿಂದೆ ನಮ್ಮ ಪೂರ್ವಿಕರು ಮಾಡಿ ಆತನಿಗೆ ಒಂದು ವೀರಗಲ್ಲು ಹಾಕಿದ್ದಾರೆ. ಇಲ್ಲಿ ಹಸುಗಳನ್ನೂ ಕೆತ್ತಿದ್ದಾರೆ. ಇದು ಗಂಗರ ಕಾಲಕ್ಕೆ ಸೇರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಈ ಗಂಗರ ಶಾಸನಗಳಲ್ಲಿ ನಮಗೆ ಕಂಡುಬರುವ ಈ ಕುಂಭ ಅನ್ನೋದು ಇಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಕುಂಭ ಕೆತ್ತಿದ್ದಾರೆ. ಆದ್ದರಿಂದ ಇದು ಗಂಗರ ಕಾಲಕ್ಕೆ ಸೇರ್ಬೋದು ಅಂತ ಹೇಳ್ಬೋದು. ಇದೇ ರೀತಿ ಇನ್ನೂ 3 ವೀರಗಲ್ಲುಗಳಿದೆ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಈ ಗ್ರಾಮದ ಹಿರಿಯರಿದ್ದಾರೆ. ಇವರದೇ ಜಮೀನಲ್ಲಿ ಹಿಂದಿಂದಾನೂ ಇವರು ಪೂರ್ವಿಕರು ಇದನ್ನು ಕಾಪಾಡ್ಕೊಂಡು ಬಂದರು. ಈಗಲೂ ಒಳ್ಳೆ ರೀತಿಯಲ್ಲಿ ಜಮೀನಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಮೊದಲು ಅವರಿಗೆ ಕೆಲವು ಸಂದೇಹಗಳಿತ್ತು. ಅದನ್ನು ನಾನು ಅವರಿಗೆ ತಿಳಿಸಿಕೊಟ್ಟಿದ್ದೀನಿ. ಈಗ ಇನ್ನೊಂದು ವೀರಗಲ್ಲು. ಇಲ್ಲಿ ಎಷ್ಟು ಅದ್ಭುತವಾಗಿ ಶಿಲ್ಪನ ಕೆತ್ತಿದ್ದಾರೆ ಅಂತಂದರೆ ನೋಡಿ, ವೀರನಿಗೆ ಬಾಣಗಳು ನಾಟಿವೆ. ಕೈಯಲ್ಲಿ, ಕಾಲಲ್ಲಿ ಸುಮಾರು 7-8 ಬಾಣಗಳು ನೆಟ್ಟಿದೆ. ಶಿಲ್ಪಿ ತುಂಬ ಸುಂದರವಾಗಿ ಇದನ್ನು ಕೆತ್ತಿದ್ದಾನೆ. ವೀರಾವೇಶದಿಂದ ಹೋರಾಡಿದ್ದಾನೆ ಅನ್ನೋದಕ್ಕೆ ಅವನ ತುರುಬು ಕಟ್ಟಿರೋ ಬಟ್ಟೆ ಇದೆಯಲ್ಲ ಹೇಗೆ ಹಾರಾಡ್ತಾ ಇದೆ ನೋಡಿ. ಮತ್ತು ಅವನು ವೀರಾವೇಶದಿಂದ ಹೋರಾಡ್ತಾ ಇದ್ದಾನಕ್ಕೆ ಕೈಯಲ್ಲಿ ಒಂದು ಕತ್ತಿ ಇದೆ ಮತ್ತು ಶಾಸನ ಇದೆ. ಇದನ್ನು ನಾನು ನಿಧಾನಕ್ಕೆ ಅಧ್ಯಯನ ಮಾಡಬೇಕಾಗಿದೆ. ಇನ್ನು ಮುಂದಕ್ಕೆ ಇದರ ಪಾಠ ಎಲ್ಲನೂ ನಾನು ಪೂರ್ತಿ ಹೇಳ್ತೀನಿ. ಇವನು ವೀರಾವೇಶದಿಂದ ಹೋರಾಡಿ ಸತ್ತು ಬಿಟ್ಟ ಮೇಲೆ ಈಗ ನಮ್ಗೆ ಗೊತ್ತಿದೆ, ನಾವು ಯುದ್ಧದಲ್ಲಿ ಗೆದ್ದರೆ ನಮಗೆ ರಾಜ್ಯ ಸಿಗುತ್ತೆ, ರಾಜ್ಯಲಕ್ಷ್ಮಿ ಸಿಗುತ್ತೆ. ಸತ್ತರೆ ವೀರ ಸ್ವರ್ಗ ಸಿಗುತ್ತೆ. ನೋಡಿ, ಇದು ಸ್ವರ್ಗದಲ್ಲಿ ಈ ವೀರನ್ನ ಅಪ್ಸರೆಯರು ಕೊಂಡೊಯ್ದು ಬಿಟ್ಟು ಕೈಯಲ್ಲಿ ಚಾಮರ ಬೀಸ್ಕೊಂಡು ಅವನ ಸ್ವರ್ಗದಲ್ಲಿ ಅವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ವೀರ ಸ್ವರ್ಗಕ್ಕೆ ಸೇರಿದ್ದಾನೆ ಈ ವೀರ. ಇದು 2ನೇ ವೀರಗಲ್ಲು. ಇದೇ ರೀತಿ ಬನ್ನಿ, ಆ ಕಡೆ ಬನ್ನಿ. ಇದು 3ನೇ ವೀರಗಲ್ಲು. ಇದರಲ್ಲಿ ಕೂಡ ಶಾಸನ ಇದೆ, ಸ್ವಲ್ಪ ಸೌದಿದೆ. ಇದನ್ನು ಕೂಡ ನಾನು ನಿಧಾನಕ್ಕೆ ಅಧ್ಯಯನ ಮಾಡಬೇಕು. ಇದರಲ್ಲಿ ಕೂಡ ವೀರಾವೇಶದಿಂದ ಹೋರಾಡಿ ಅದೇ ರೀತಿ ಶಾಸನ ಇದೆ. ನೋಡಿ, ವೀರನಿಗೆ ಇರಬೇಕಾದ ಎದೆಯ ಭಾಗ ಎಷ್ಟು ಅಗಲವಾಗಿದೆ, ಸೊಂಟ ನೋಡಿ ಎಷ್ಟು ಚಿಕ್ಕದಾಗಿ ಕೆತ್ತಿದ್ದಾನೆ. ಇವ್ರಿಗೂ ಬಾಣಗಳು ಬಿದ್ದಿದೆ. ಈತನೂ ಸತ್ತಿದ್ದಾನೆ. ಈತನೂ ಒಂದು ನೋಡಿ ಇಲ್ಲಿ ಇದೆ, ತಲೆಗೆ ಬಿದ್ದಿದೆ, ಎಲ್ಲ ಬಾಣಗಳು ಬಿದ್ದಿದೆ. ಈತನು ಸತ್ತು, ಈತನಿಗೂ ಸ್ವರ್ಗದಲ್ಲಿ ಅಪ್ಸರೆಯರು ಸ್ವರ್ಗದಲ್ಲಿ ತಗೊಂಡೋಗಿ ಇವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೇ ರೀತಿ ನೋಡಿ, ಒಂದು ಊರಿಗೆ, ಒಂದು ದೇಶಕ್ಕೋಸ್ಕರ ಈ ವೀರರೆಲ್ಲ ಹೋರಾಡಿ ಮಡಿದಿದ್ದಾರೆ. ಇವರಿಗೆ ಗೌರವ ತೋರಿಸಬೇಕು. ಇದೇ ರೀತಿ ಇನ್ನೂ ಒಂದು ವೀರಗಲ್ಲಿದೆ.
ಇದರಲ್ಲಿ ಶಾಸನ ಏನೂ ಇಲ್ಲ. ವೀರ ಹೋರಾಡಿದ್ದಾನೆ ಮತ್ತು ಈತನು ಸ್ವರ್ಗಕ್ಕೆ ಸೇರಿದ್ದಾನೆ ವೀರ. ಈಗ ಬನ್ನಿ ಗ್ರಾಮಸ್ಥರಲ್ಲಿ ನೋಡಿ, ಈ ರೀತಿ ನಮ್ಮ ಊರಿನ ಕತೆ ಹೇಳುವ, ನಮ್ಮ ರಾಜ್ಯಕ್ಕೆ ಎಲ್ಲ ಕತೆಗಳು ಹೇಳುವ, ಇಲ್ಲೆಲ್ಲಿ ಯಾರು ಆಳಿದ್ದಾರೆ ಅನ್ನೋ ಇತಿಹಾಸ ಹೇಳ್ಕೊಡೋದು ಈ ನಮ್ಮ ವೀರಗಲ್ಲುಗಳು, ಶಾಸನಗಳು. ಇದು ನಿಮ್ಮೂರಲ್ಲಿದೆ. ಇದನ್ನು ನಾನು ಹೇಳ್ತಾ ಇರೋದೇನು ಅಂತಂದರೆ, ಇವಾಗ ಜಮೀನಲ್ಲಿದೆ, ಯಾರೋ ಬಂದು ಇದನ್ನು ಅಗದು ಏನೇನೋ ಮಾಡೋ ಸಾಧ್ಯತೆಗಳಿದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಗ್ರಾಮಸ್ಥರಿಗೆಲ್ಲ ನಾನು ಮನವಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ದೇವಸ್ಥಾನದ ಹತ್ರ ಒಂದು ಕಡೆ ಇಟ್ಟು ಮುಂದಿನ ಜನಾಂಗಕ್ಕೆ, ನಮ್ಮ ಪೀಳಿಗೆಗೆ ನಮ್ಮ ಇತಿಹಾಸನ ನಾವು ಬಿಟ್ಟು ಕೊಡೋಣ. ಇದುವರೆಗೂ ನಾವು ಸುಮಾರು 40% ಎಲ್ಲ ಗ್ರಾಮಗಳಲ್ಲಿ ಹಾಳು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಅದು ಗೊತ್ತಿಲ್ಲದೇ ನಮ್ಗೆ ಆಗಿರೋದು. ಈಗ ಗೊತ್ತಿರೋದು ಇದು ಸಿಕ್ಕಿದೆ. ನೀವೆಲ್ಲ ಮನಸ್ಸು ಮಾಡಿ, ನೀವೆಲ್ಲ ಧೈರ್ಯ ಮಾಡಿ ಈ ದೇವಸ್ಥಾನದ ಹತ್ರ ಎಲ್ಲಾದರೂ ಒಂದು ಕಟ್ಟಿ ಇಟ್ಟರೆ ಮುಂದಿನ ಜನಾಂಗಕ್ಕೆ ನಾವೇನು ಕೊಟ್ಟು ಹೋಗೋದಕ್ಕಾಗೋದಿಲ್ಲ. ನಮ್ಮ ಇತಿಹಾಸನ ಅವರು ಮುಂದುವರಿಸ್ಕೊಂಡು ಹೋಗಲಿ, ಈ ಕೆಲಸನ ನಾವು ಮಾಡ್ಬೋದು. ನಾನು ಈ ಗ್ರಾಮಕ್ಕೆ ಬಂದಾಗ ಈ ಶಾಸನಗಳೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಇಲ್ಲೆಲ್ಲ ಕಲ್ಲು ಬೆಳೆದಿತ್ತು, ನೋಡೋಕ್ಕೂ ಕಾಣಿಸ್ತಾ ಇರಲಿಲ್ಲ. ಇದೇ ಗ್ರಾಮಸ್ಥದ ಉತ್ಸಾಹಿ ಯುವಕ, ನಿಮ್ಮ ಹೆಸರು ರಘು ಅಂತೇಳ್ಬಿಟ್ಟು ನೋಡಿ, ನೀರು ಇಲ್ಲಿ ತಗೊಂಡು ಬಂದು ಇದನ್ನೆಲ್ಲ ತೊಳೆದು ಕೊಟ್ಟು ನಮಗೆ ಓದೋದಕ್ಕೆ ಅನುಕೂಲ ಮಾಡಿಕೊಟ್ರು. ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಈ ಗ್ರಾಮಸ್ಥರು, ನಿಮ್ಮ ಹೆಸರು ಹೇಳಿ. ಪಾರ್ಥಸಾರಥಿ, ರಾಜು ಅನ್ನೋರು, ನಾನು ಸುರೇಂದ್ರ. ನೀವೇನಾಗಿದ್ದೀರಾ? ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಅವ್ರ ತಂದೆ. ಮತ್ತು ನಮಗೆ ತುಂಬ ಸಹಕಾರ ಕೊಟ್ಟು ಇದನ್ನೆಲ್ಲ ಓದಿ ನೀವು ಅಂತ ಹೇಳಿ ನಮಗೆ ಆ ಸಹಕಾರ ಕೊಟ್ಟ ಈ ಜಮೀನಿನ ಮಾಲೀಕರು, ನಿಮ್ಮ ಹೆಸರು? ಕೇಶವ ರೆಡ್ಡಿ ಅವ್ರಿಗೂ ನಾನು ಧನ್ಯವಾದ ತಿಳಿಸಿ ಒಂದು ಮನವಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲರೂ ಬರ್ತಾರೆ, ನಿಮ್ಗೆ ಗೊತ್ತಿಲ್ಲದಿರೋವಾಗ ಆಗೋದು ಎಲ್ಲ ಮಾಡಿ ಹೋಗ್ತಾರೆ. ಅದಕ್ಕಿಂತನೂ ನೀವು ಇದನ್ನು ನಾಶ ಮಾಡಬೇಕಾದ್ರೆ ಹೆದರಬೇಕು. ನೀವು ಎಲ್ಲರಿಗೂ ಸಂರಕ್ಷಣೆ ಮಾಡಿ ಅನ್ನೋದು ಮನವಿ ನಾನು ಮಾಡ್ತಾಯಿದ್ದೀನಿ. ನೀವೆಲ್ಲ ಧೈರ್ಯ ಮಾಡಿದ್ರೆ ಪುರಾತತ್ವ ಇಲಾಖೆ ಕಡೆಯಿಂದನೂ ನಿಮಗೆ ನೋ ಅಬ್ಜೆಕ್ಷನ್ ನಾನು ಕೊಡಿಸ್ತೀನಿ. ನಾನು ಬಂದು ನಿಂತ್ಕೊತೀನಿ. ಎಲ್ಲ ಒಂದು ದೇವಸ್ಥಾನದಲ್ಲಿ ಇಟ್ಟು ಇದನ್ನು ಮುಂದಿನ ಜನಾಂಗಕ್ಕೆ ನಾವು ಬಿಟ್ಟು ಹೋಗೋಣ. ಏನಂತೀರಾ? ಸಹಕಾರ ಕೊಟ್ಟು ಎಲ್ಲ ಮನಸ್ಸು ಮಾಡಿ ನೀವು, ಆಯಿತಾ? ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ಇಡೀ ಒಂದು 15 ದಿವಸದಿಂದ ಪ್ರತಿ ಕ್ಷಣವೂ ನನ್ನ ಜೊತೆ ಇದ್ದಾರೆ. ಅಪ್ಪೇಗೌಡನಹಳ್ಳಿ ತ್ಯಾಗರಾಜ್ ಅವ್ರಿಗೂ ನಾನು ಧನ್ಯವಾದನ ನಾನು ತಿಳಿಸ್ಲೇಬೇಕು. ಇವರಿಗೆ ಧನ್ಯವಾದ ತಿಳಿಸಿದ್ರೆ ನನಗೆ ನಾನೇ ತಿಳಿಸ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಇವರಿಗೆ ನಾನು ತಿಳಿಸ್ಕೊಳ್ಳೋದಿಲ್ಲ. ಆದರೂ ನನ್ನ ಜೊತೆ ನಿರಂತರವಾಗಿ ಇದ್ದಾರೆ. ಅವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.